ರಾಜಾ, ನಾಷ್ಟ ಮಾಡಕ್ ಬಾರಪ್ಪ. ನಾಷ್ಟ ಆಗೈತಿ ಬಾ. ಎಷ್ಟು ಹೊತ್ತಾಯ್ತು ತಿರುಗಿನ ನಾಷ್ಟ ಮಾಡಲಗಿ. ಕರಿದರೆ ಕೇಳಿಸ್ತಿಲ್ಲಲ್ಲ ನಿನಗೆ? ಎಷ್ಟೊತ್ತಾಯ್ತು ಕರ್ಯಾಕತ್ತೀನಿ. ಬಾ ನಾಷ್ಟ ಮಾಡತ್ತಂತ. ಒಲ್ಲೆ ಒಲ್ಲೆ, ನನಗೆ ನಾಷ್ಟ ಗಿಷ್ಟ ಏನು ಬೇಡ, ನೀವು ಮಾಡಿರಿ. ಇನ್ನ ಅದ ಹುಡುಗಿ ಗುಂಗನ್ಯಾಗ ಇದ್ದಂಗೆ ಕಾಂತಿ. ಬಿಟ್ಟು ಬಿಡಲ್ಲ, ಬಿಟ್ಟು ಬಿಡು. ನಡೀದಿಲ್ಲ. ಮನ್ಯಾಗ ಯಾರು ಹಿರಿಯರು ಇರ್ಬೇಕಂತಾರ ನೋಡು. ಹಿರಿಯರಿದ್ರೆ ನಿಮ್ಮ ಅಜ್ಜ ಅಜ್ಜಿ ಯಾರೇ ಇದ್ರು ಒಂದಿಟ್ಟು ಹೇಳ್ತಿದ್ರು ತಿಳಿ. ಮತ್ತೇನೀಗ ಯಾರು ಹಿಂದಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಮತ್ತು ನಿಂದೆ ನೀನು ನಡೆಸಿ ಆಟ. ನಿಮ್ಮ ಅಪ್ಪನ ಕಿಮ್ಮತ್ತಿಲ್ಲ, ನಂದು ಕಿಮ್ಮತ್ತಿಲ್ಲ. ಊರಾಗಿನವ್ರು ನಾಳೆ ಕೇಳ್ತಾರೆ, ಹಿಂದೆಲ್ಲ ನಾಳೆ ಗೊತ್ತಾಗೋದೇ ಅದು. ಕೇಳ್ತಾರೆ. ನಮಗೆ ಎಷ್ಟು ಹಸಿತನ ನೋಡೋದು. ನೀವು ಮಕ್ಕಳು ಮಾಡೋದ್ರಿಂದ ನಾವು ಅನುಭವಿಸೋದಾಗತೈತಿ ಈಗ. ನಾನು ನಿನಗೇನು ಮದ್ವೆ ಮಾಡತ್ ಹೇಳೇ ಇಲ್ಲಲ್ಲ. ನಾನು ನಿನಗೆ ನನ್ನ ಪಾಡಿಗೆ ನಾನು ಬಿಟ್ಬಿಡು. ನಾ ಮದ್ವೆ ನೀವು ನಿಮಗೆ ಆ ಹುಡುಗಿ ಇಷ್ಟ ಇಲ್ಲಿಲ್ಲೋ ಬಿಟ್ಟುಬಿಡ್ರಿ. ನಾ ಮದ್ವೆನೂ ಆಗೋದಿಲ್ಲ. ನಾ ಹಾಗೆ ಇರ್ತೀನಿ. ನಾ ಬೇರೆ ಹುಡುಗಿನೂ ಆಗೋದಿಲ್ಲ, ಆಕಿನೂ ಆಗೋದಿಲ್ಲ. ನಿಮಗೆ ಅಷ್ಟೇ ಸಂತೋಷ ಇತ್ತಿಲ್ಲ ಆಯ್ತಿಲ್ಲ, ಸುಮ್ಮ ಬಿಟ್ಬಿಡ್ರಿ. ಯಾಕಲ್ಲ ನಮ್ಮ ಹೊಟ್ಟೆ ಉರಿಸ್ತಿ. ಅಕ್ಕಿನ ಆಗೋದಿಲ್ಲ ಅಂದ್ರೆ ಬೇರೆ ಅಕ್ಕಿನೂ ಆಗೋದಿಲ್ಲ ಅಂತ ಹೆಂಗಂತೀನಿ? ಅಕ್ಕಿನ ಬಿಟ್ಬಿಡು, ಬೇರೆ ಅಕ್ಕಿನ ಆಗು. ನೀವೇನು 5 ವರ್ಷ 10 ವರ್ಷದಿಂದ ಆಯ್ತು ಲವ್ ಮಾಡತ್ತಿಲ್ಲ ನೀವು. ಅರ್ಥ ಮಾಡ್ಕೋ ರಾಜ. 4-5 ವರ್ಷದಿಂದ 10 ವರ್ಷದಿಂದ ಲವ್ ಮಾಡತ್ರ ಅಷ್ಟೇ ಮದುವೆ ಮಾಡ್ಕೋಬೇಕಲ್ವೇ? ನಮಗೇನು ಪ್ರೀತಿ ಗೀತಿ ಏನು ಇರೋದಿಲ್ಲ. ನನಗಂತೂ ಆಕಿನ ಬಿಟ್ಟಿರೋದಾಗೋದಿಲ್ಲ. ನಾ ಆಗೋದಿಲ್ಲ. ನೀ ಏನು ಬೇಕಾದ್ರೆ ಹೇಳು. ಒಂದು 4 ಏಟು ಹೊಡಿತಿದ್ರು ಹೊಡಿ. ನಾ ಬಿಟ್ಟಿರೋದಿಲ್ಲ. ನಾ ಆ ಬೇರೆ ಅಕ್ಕಿನ ಮದುವೆ ಏನೂ ಆಗೋದಿಲ್ಲ. ನಿನ್ನ ಪ್ರೀತಿಗೆ ಮಣ್ಣು ಹಾಕ್ಲಿ ಹೇಳಕತ್ನಿ. ಅಷ್ಟು ಅರಿವಿಲ್ಲ ನಿನಗೆ. ಇದು ಆಗೋದಿಲ್ಲ ರಾಜ. ಈಗ ಅಕಸ್ಮಾತ್ ನಾವು ಹ್ಞೂ ಅನ್ನ ತಿಳ್ಕೊಪ್ಪ. ಅವ್ರ ಮನೆ ಹ್ಞೂ ಅಂತಾರ, ಕೇಳ್ಬಿಡು. ಹಂಗಾದ್ರೆ ಕೇಳ್ಬಿಡು. ನಿಮ್ಮಪ್ಪ ಬರಲಿ, ನಾನು ಮಾತಾಡ್ತೀನಿ. ಕೇಳ್ಬಿಡು. ಹಂಗಾದ್ರೆ ನನಗೂ ಸಾಕಾಗೈತಿ. ನೀ ಏನು ಹೇಳಿದ್ರು ಕೇಳಲ್ಲ ಬಿಡಲ್ಲಾಗಿ ಕಾಣ್ತೈತಿ. ನಾವಂತರೂ ಅವ್ರ ಮನೆಗೆ ಹೆಣ್ಣು ಕೊಟ್ಟಿದ್ದೈತೆ. ನಾವಂತರೂ ಬಿಕ್ಕಿ ಬೇಡ್ದಂಗೆ ನಾವಂತರೂ ಹೋಗಿ ಕೇಳೋದಿಲ್ಲಪ್ಪ. ನಮಗಾಗೋದಿಲ್ಲ. ಇದು ನಾವು ನೋಡಿದ್ದು ಹಿರಿಯರು ನೋಡಿದ್ದು ಮಾಡಿದ್ದೇ ಬೇರೆ. ನೀವು ಆರಿಸ್ಕೊಂಡಿದ್ದೇ ಬೇರೆ. ಅದು ನಮಗಂತೂ ಆಗೋದಿಲ್ಲ. ನೋಡು, ನಿಮ್ಮಪ್ಪ ನೀನು ಮಾತಾಡ್ತೀನಿ. ಏನು ಎತ್ತ ಅನ್ನೋ ನಿರ್ಧಾರ ನನಗೆ ತಿಳಿಸ್ಬೇಕು. ನೀ ಇಲ್ಲಿ ಮಾತಾಡತ್ತೀನಿ ಹಾಗೆ ಹ್ಯಾಂಗೆ ಹೋದ್ ನೋಡು. ಈ ಕುರ್ದು ಮಕ್ಕಳು ಇದ್ರು ಒಂದು ಸಂಕಟ, ಇರ್ಲಿಕ್ಕಂದ್ರೆ ಒಂದು ಸಂಕಟ. ಇರ್ಲಿಕ್ಕಂದ್ರೆ ಮಕ್ಳು ಇಲ್ಲ ಅನ್ನೋದು ಒಂದೇ ಸಂಕಟ ಇರ್ತೈತಿ. ಇದ್ರಕ್ಕಿಂತ 108 ಚಿಂತೆ ನೋಡಿ ನಮಗೆ. ಯಾಕರೆ ಕೊಟ್ಟಾನ ದೇವ್ರು ಯಾರಿಗೆ ಗೊತ್ತು. ಮಕ್ಕಳ ಸಾಕಾಗೈತಿ. ಇಂಥವು ಯಾರಿಗೆ ಬೇಕು ಮಕ್ಕಳು? ಹೇಳಿದ್ರೆ ಕೇಳೋಂಗಿಲ್ಲ, ತಿಳ್ಕೊಳಂಗಿಲ್ಲ. ಯಾರಿಗೆ ಬೇಕಾಗೈತಿ ಇವು? ಮತ್ತೆ ಮಾನ ಮರ್ಯಾದೆ ತೆಗಿತಾವೆ ಮತ್ತೆ ಹುಟ್ಟಿಕೇಶನ್. ನಮ್ಮ ತಮ್ಮನ. ಹಲೋ. ಬೀರಣ್ಣ. ಹೇಳಪ್ಪ. ಆರಾಮದ್ಯಾ? ಆರಾಮದೇನು ನೋಡು. ಆರಾಮದಿನಕ್ಕ ನಾನು. ಮತ್ತು ರಾಜ ಕನ್ಯೆ ನೋಡೋದು ಏನಾಯ್ತು? ಮತ್ತು ಒಂದು ಐತಿ ಕರ್ಕೊಂಬರ್ತೀಯನ? ಏಯಪ್ಪ, ಕನ್ಯೆ ನೋಡೋದಕ್ಕೆ ಹೋದೆ ನೀ? ಇಲ್ಲಿ ಮನ್ಯಾಗ ದೊಡ್ಡ ಇದನ್ನೇ ಆಗೈತಿ, ಗುದುಮುರುಗಿನೇ ಆಗೈತಿ. ನೋಡೋಣತ್ ಇಲ್ಲಿ ಬರ್ತೀಯಲ್ಲ ಮನೆಗೆ, ಅವಾಗ ಹೇಳ್ತೀನಿ ನಾನು ನಿನಗೆ. ಇಲ್ಲೇನು ಚಂದಿಲ್ಲ ನಮ್ಮ ಮನ್ಯಾಗ ಶಾಂತಿ. ನಾ ಹೇಳ್ತೀನಿ ನಾನು ಹಿಂಗೆ ಬಂದಾಗ. ಈಗೇನು ಕನ್ನೆಗಿನ ಏನು ನೋಡ್ಬೇಡಪ್ಪ ಅನ್ಕತನ. ಏನು ಬೇಡ, ನಾನು ನಿನಗೆ ಬಂದಾಗ ಹೇಳ್ತೀನಿ ಎಲ್ಲ. ಈಗ ಒಂದಿಟ್ಟು ಕೆಲಸ ಐತೆ ನಂದು, ಆಮೇಲೆ ಹಸ್ತೀನಿ ಇರೋದು. ಯಾಕೆ ಹಿಂಗ್ಯಾಕೆ ಮಾತಾಡಿಲ್ಲ ನಮ್ಮಕ್ಕ? ಯಾರು ಸನಂದ? ನಿಮ್ಮ ತಮ್ಮನ ಏನು ಕನ್ಯೆ ನೋಡೋದು ಹೇಳ್ತಾನೆ? ಹ್ಞೂ ರೀ, ನಮ್ಮ ತಮ್ಮನೇ, ಬೀರಣ್ಣನೇ. ಅದೇ ಮತ್ತು ರಾಜಾಗ ಹೆಂಗೆ ನೋಡತ್ತೀರಿ, ಕನ್ಯೆ ನೋಡಕತ್ತೀರ, ಮತ್ತು ಇಲ್ಲೊಂದು ಐತಿ ಬರ್ತೀರ ಅನ್ನೋದು ಕೇಳಾಕತ್ತಾನ. ಮತ್ತು ನಮ್ಮ ಮನ್ಯಾಗೆ ನಡ್ದೈತಿ ದೊಡ್ಡ ಆಟ. ಮತ್ತೆ ಅಲ್ಲಿ ಕನ್ಯೆ ನೋಡೋದು, ಮತ್ತು ಮಾರಿ ಕೆಡ್ಸೋದು, ಇವ ಅಲ್ಲಿ ಅನ್ನೋದು, ಮತ್ತು ಏನೋ ಒತ್ತಾಯದಿಂದ ಮಾಡಿದ್ವಿ. ಆ ಹುಡುಗಿ ಜೊತೆ ಇವ ಚಂದ ಇರ್ಲಿಕ್ಕಂದ್ರೆ ಏನು ನೋಡಿದ್ರಿ? ಏನು ಒಂದು ತಿಳಿ ಅಂದ್ರೆ 12 ತಿಳಿಯಾಕತ್ತಾವು. ಏನು ಮಾಡ್ಬೇಕು ಅನ್ನೋದು ಅರ್ಥ ಆಗಲ್ಲೈತಿ. ಈಗ ಏನು ಮಾಡೋಣ್ರಿ ಹೇಳ್ರಿ. ಸುನಂದ, ನಾನು ರಾತ್ರಿ ಎಲ್ಲ ಯೋಚನೆ ಮಾಡಿದೆ. ಈಗ ಇವಾರೇ ಮದ್ವೆ ಬೇರೆ ಅಕ್ಕಿನ ಮರೆತು ಬೇರೆ ಅಕ್ಕಿನರೇ ಮದುವೆ ಆಗಂದ್ರೆ ಒಲ್ಲೆತಾನ. ಈಗ ನಾವು ಒತ್ತಾಯದಿಂದ ಮಾಡಿದ್ವಿ ಅಂದ್ರೆ ಆಕಿನ ಜೊತೆ ಆ ಹುಡುಗಿ ಜೊತೆ ಚಂದ ಇರ್ಲಿಕ್ಕಂದ್ರೆ ಆ ಹುಡುಗಿ ಜೀವನನೂ ಹಾಳು, ಇವನ ಜೀವನನೂ ಹಾಳು. ಮತ್ತು ಅದು ಪ್ರೀತಿಸಿದ ಹುಡುಗಿ ಅದು ಹೆಂಗೈತಿ ಯಾರಿಗೆ ಗೊತ್ತಾ? ಆಕಿನೂ ಇವನ ಗತಿನೇ ಇದ್ರು ಮುಗಿತಾ. ಆ ಹುಡುಗಿ ಜೀವನ ಮತ್ತು ಆ ಹುಡುಗನ ಜೀವನ ಹಾಳು. ಮತ್ತು ಈಗ ನಮ್ಗೆ ಈಗ ಒಂದು ಮದುವೆ ಆಗೋದಿಲ್ಲ, ನಾನು ಹಾಗೆ ಬಿಟ್ಬಿಡ್ರಿ ಅತ್ತಾನ. ಬಿಡಾಕೆ ಹೆಂಗಾಗುತ್ತೆ? ಬಿಡಾಕೆ ಆಗೋದಿಲ್ಲ. ಈಗ ಮಕ್ಕಳೇ ಚಂದ ಇರ್ಬೇಕತ್ತೆ ನಾವು ಇಟ್ಟೆಲ್ಲ ಮಾಡ್ತೀವಿ. ಮತ್ತು ಮಕ್ಕಳೇ ಕಣ್ಣು ಮುಂದೆ ಚಂದ ಇರ್ಲಿಕ್ಕಂದ್ರೆ ಅಳ್ಕೋತ ಕೂತು ನಡ್ಕೋತ ಕೂತು ಅಂದ್ರೆ ನೋಡೋದಾಕೈತಿ ಆ ತಂದೆ ತಾಯಿಗೆ ನಮಗೆ ಆಗೋದಿಲ್ಲ. ಅದಕ್ಕೆ ಈಗ ಏನು ನಿರ್ಧಾರಕ್ಕೆ ಬರಬೇಕು ಗೊತ್ತಾಗಲ್ಲ. ತಾವಾರೆ ಊಟ ಮಾಡಲ್ಲಾಗೇನ, ಚಂದ ಮಾತಾಡ್ಸಲ್ಲಾಗೇನ, ಏನು ಅರ್ಥ ಆಗಲ್ಲೈತಿ. ಈಗ ಅವ್ನಿಗೆ ಒಂದು ಹೇಳ್ಬಿಡು. ಆ ಹುಡುಗಿ ಮನೆಯಾಗೂ ಹೇಳ್ಯಾರ ಏನು ಮಾಡ್ಯಾರ ಕೇಳ್ಬಿಡು ಅಂತೇಳು. ಅವ್ರದ್ದೇನು ನಿರ್ಧಾರ ಐತಿ ಅದಾದ್ಮೇಲೆ ಮಾತಾಡಕ್ಕೆ ಬರ್ತೈತಿ. ಇನ್ನೇನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಇವ ಇಟ್ಟು ಹಿಂಗೆ ಸಪ್ಪು ಮಾರಿ ಮಾಡ್ಕೊಂಡು ಕೂತ್ರೆ ನಮಗೂ ನೋಡೋದಾಗೋದಿಲ್ಲ. ಯಾಕೆ ಆದ್ರೆ ಹೋಗ್ಲಿಕ್ಕೆ ಇನ್ನೇನು ಮಾಡೋದು? ಅದೇ ಹುಡುಗಿನ ಒಟ್ಟು ಚಂದ ಇದ್ರೆ ಸಾಕು. ಮತ್ತೇನು ಮಾಡೋದಿನ? ಈಗ ಈ ನಿರ್ಧಾರ ಬಿಟ್ಟು ಬೇರೆ ಏನು ಈಗ ಮಾಡಲಿಲ್ಲ ಅಂದರೂ ನನ್ನ ಪಾಡಿಗೆ ನಾನು ಬಿಟ್ಬಿಟ್ರೆ ಹಂಗೆ ಕುಂದಿರ್ತೀನಿ ಅಂದ್ರೂ ಹಂಗೂ ಬಿಡೋಕ್ಕಾಗಲ್ಲ. ಹ್ಯಾಂಗೆ ಕುಂದಿರ್ತೀನಿ ನೋಡ್ಕೊಂಡು? ಅದೇ ರೀ, ಅದೇ ಚಿಂತೆ ಆಗತ್ತೈತೆ ನನಗೂ. ಇವ ಬಾಡೆ ಹೇಳಿದ್ರು ಕೇಳಲಿಗೇನ. ಬಿಟ್ಟು ಮರೆತು ಬೇರೆ ಒಂದು ಆಗಂದ್ರೆ ಅದಕ್ಕೂ ತಯಾರಿಲ್ಲ. ಇವ ಅದೇ ಗುಂಗ್ನ್ಯಾಗ ಹಂಗೆ ಬೇಕು ಹಿಂಗೆ ಬೇಕಂತ ಅಂದವ ಮೊದಲೇವ. ಮತ್ತು ಅವ್ನು ಇಷ್ಟದ ಪ್ರಕಾರ ಹುಡುಗಿ ಸಿಕ್ಕನಂದ್ರೆ ಇವ ಬಿಡ್ತಾನೆ ರೀ. ಮತ್ತು ಈಗ ಹ್ಯಾಂಗೆ? ಅದಕ್ಕೆ ನಮಗೂ ಚಿಂತೆ ಆಗಿಬಿಟ್ಟೈತಿ. ಈಗ ಬಿಡಿಸಿ ಮತ್ತೊಂದು ಕಡೆ ಮಾಡಿದ್ರು ಜೀವನ ಚಂದ ಇರೋದಿಲ್ಲ. ಮತ್ತೀಗ ನಾವೇ ದೊಡ್ಡವರಾಗಿ ಮತ್ತು ಇನ್ನೇನು ನಾವೇ ಬಗ್ಗುದು. ಮತ್ತು ಅವ್ರ ಜೀವನ ಚಂದ ಇರ್ಲತ್ತ ನಾವೇನು ಮಾತುಕತೆ ಮಾತಾಡಿ ದೊಡ್ಡವ್ರು ತೀರ್ಮಾನ ನಾವೇ ಮಾತುಕತೆ ಮಾತಾಡಿ ಬಗೆಹರಿಸೋದು ಚಲೋ ರೀ. ಅದು ಮತ್ತು ಅದು ಹುಡುಗಿ ಬೆಂಗಳೂರದಾಗಿಂದತ್ತ ಅವ್ರ ಮನೆತನ ಅಂಥದ್ದು ಏನೋ ಅವ್ರಿಗೆ ನಮಗೆ ಹೊಂದಾಣಿಕೆ ಆಗ್ತೈತೋ ಇಲ್ಲೋ ಏನೂ ಅರ್ತಿಲ್ಲ. ಇವ ಬಾಡೆ ಅಂಥದ್ದು ಏನೂ ಯೋಚನೆ ಮಾಡಲ್ಲ. ತಮ್ಮದು ತಾವಷ್ಟೇ ನೋಡ್ಕೊಂಡ್ಬಿಟ್ಟಾರ. ಏನೇನು ಆಕೈತಿ, ಏನೇನು ಸುದ್ದಿ ಮುಂದೆ ಏನೇನು ಗೊತ್ತೋ ಆಗಲಾಗೈತ್ರಿ ಏನು ಅನ್ನೋದು. ಆಯ್ತಾಡ್ರಿ, ನಾವು ಕೇಳಿ ಮಾತಾಡಿ ಆಮೇಲೆ ಇವತ್ತು ನಡ್ರಿ ನಮಗೆ. ರಾಜ ನಿಂದಿರಪ್ಪ, ಒಂದು ನಿಮಿಷ ನಿಂದಿರ.
ಹೇಳ್ದೆ ಏನು? ಮತ್ತೇನು ಮಾಡೋದಪ್ಪ, ನಿಮ್ಮಂಥ ಮಕ್ಕಳ ಹೆತ್ತ ಮೇಲೆ ಮತ್ತೇನು ಮಾಡೋಕ್ಕಾಗೋದಿಲ್ಲ. ಇನ್ನು ಕೇಳಪ್ಪ, ಆ ಹುಡುಗಿ ಕಡೆನೂ ಕೇಳು, ಏನು ಮಾತಾಡ್ಯಾರ ಏನಿಲ್ಲ, ಆಕಿಗೂ ಕೇಳ್ಯಾರ ಏನು ಮಾಡ್ಯಾರ ಕೇಳು. ಮತ್ತು ನೀವು ನಿರ್ಧಾರ ಮಾಡ್ಕೊಂಡು ಅವ್ರ ಮನೆಗೂ ಹೇಳಿಲ್ಲ ಅಂದ್ರೆ ಹಿಂಗೆ ನಡೆಯಕತ್ತಿತ್ತಂದ್ರೆ ಮತ್ತು ನಾವು ದೊಡ್ಡವ್ರು ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಮತ್ತೇನು ಮಾಡೋದು, ನೀವು ಮತ್ತು ತಂದೆ ತಾಯಿನ ಅರ್ಥ ಮಾಡ್ಕೊಳ್ಳದೆ ಮತ್ತೊಬ್ಬರ ಮುಂದೆ ಬಗ್ಗಿಸ್ತೀರಂದ್ರೆ ಮತ್ತು ಏನು ಮಾಡೋಕ್ಕಾಗೋದಿಲ್ಲ. ಮತ್ತು ಆಯ್ತು, ಕೇಳಿ ನನಗೆ ಹೇಳು ಏನನ್ನೋದು. ನಾ ಆಮೇಲೆ ನಿಮ್ಮ ಅಪ್ಪನ ಮುಂದೆ ಹೇಳ್ತೀನಿ, ಮಾತಾಡ್ತೀವಿ ನಾವು. ಹಾಂ, ಇಲ್ಲ ನೀನೇ ನಾಳೆ ಹೆಂಗೂ ಹೊಂಟಿಯಲ್ಲ, ಅಲ್ಲೇನು ಅವ್ರ ಮನೆಗೆ ಹೋಗಿ ಮಾತಾಡ್ತೇವೆ, ಏನು ಮಾತಾಡ್ತೇವೆ ಮೊದಲು ನೀ ಮಾತಾಡ್ಕೊ. ನಮಗಂತೂ ಬಗ್ಗೆ ಅವ್ರಿಗೆ ಹಿಂಗೆ ಏನು ಕೊಡ್ರಿ ನಮಗಂತೂ ಕೇಳೋದಾಗಲ್ಲ. ಮೊದಲೇ ಹುಡುಗಿ ಬೆಂಗಳೂರದಾಗಿಂದಂತಿ ಹ್ಯಾಂಗೋ ಏನು ಅವ್ರಿಗೆ ನಮಗೆ ಹೊಂದಾಣಿಕೆ ಆಕೈತೋ ಇಲ್ಲೋ ನೀ ಏನೂ ಯೋಚನೆ ಮಾಡಿಲ್ಲ, ನಿಂದು ನೀ ಅಷ್ಟೇ ಯೋಚನೆ ಮಾಡಿ. ನಾ ಅಂತೂ ಏನು ಹೇಳೋಕ್ಕಾಗಲ್ಲಪ್ಪ. ನೋಡು, ನಮಗೆ ಮಾತಾಡೋಕೆ ಅನುಕೂಲ ಆಗಂಗೆ ಒಂದು ದಾರಿ ಮಾಡಿಕೊಡ್ರಿ, ಇಬ್ಬರು ಸೇರಿ. ಇಬ್ಬರು ಲವ್ನೇ ಮಾಡಿರ ಇಬ್ಬರು, ಮತ್ತಿಬ್ಬರು ಏನು ಮಾಡ್ತೀರಿ ಮಾಡಿರಿ. ಮತ್ತೇನು ಮಾಡೋದು, ಮಕ್ಕಳಕ್ಕಿನ ಏನು ಹೆಚ್ಚಿಂದಿಲ್ಲ. ನೀವು ಒಟ್ಟು ಹ್ಯಾಂಗಿರ ಇರೋಲೆಕ್ಕ ಚಂದಿರಿ ಸಾಕಷ್ಟ. ನಾವು ಹೇಳಾಕತ್ತೀವಿ ಬೇಡ ಏನು ಹಂಗೆ ಹಿಂಗೆ ಅಂತ ಹೇಳಾಕತ್ತೀವಿ. ಆಕಿನೂ ನೌಕರಿ ಮಾಡ್ತಾ ಅಂತ ಹೇಳ್ತೀವಿ. ನಾಳೆ ಹಿಂದಾಗಡೆ ನೀನು ನೌಕರಿ ನಾನು ನೌಕರಿ ಅಂತಂದವು ಸಣ್ಣ ಪುಟ್ಟ ಬರುವೆ ನಾಳೆ. ನಾ ನೌಕರಿ ಇದೀನಿ ಹಿಂಗ್ಯಾಕೆ ಅಂತ ಬರುವೆವು. ನೋಡಿ ಏನು ಮಾಡ್ತಿ, ನಿನಗೆ ಬಿಟ್ಟಿದ್ದು ಬ್ಯಾಡ ಅಂತ ಹೇಳಾಕತ್ತೈತಿ. ಹಾಗೆ ನಿಲ್ ತಗೋಬೇಕಿ, ಆಕಿ ಭಾಳ ಚಲೋ ಅದ. ಹಂಗೆ ಅಷ್ಟು ಚಲೋ ಇದ್ದಲ್ಲಿ ನನಗೂ ಇಷ್ಟ ಆಗ್ಯಾಳ ಆಕಿ. ಹೌದಪ್ಪ ಹೌದು. ತಂದೆ ತಾಯಿಕಿನ ಮತ್ತು ಆಕಿನ ನಿನ್ನೆ ಮೊನ್ನೆ ಬಂದಕ್ಕೆ ಹೆಚ್ಚಾಗ್ಯಾಳ ನಿನಗೆ. ಮತ್ತು ಒಂದು ವಾರದಾಗ ಆಕಿ ಚಲೋ ಇಲ್ಲ ಅನ್ನೋದು ನಿನ್ಗೆ ತಿಳಿದು ಬಿಟ್ಟೈತಿ. ಮತ್ತು ತಂದೆ ತಾಯಿ ನಾವು ಯಾಕೆ ಹೇಳ್ತೇವೆ ಅನ್ನೋದು ತಿಳಿದಿಲ್ಲ. ಮತ್ತೇನು ಹಿಂಗ್ಯಾಕೆ ಮಾತಾಡ್ತೀವಿ ನೀನು? ಏನು ನಿಮಗೆ ನನಗೇನು ತಂದೆ ತಾಯಿ ಬೇಡಾಗ್ಯಾರೇನು? ಮತ್ತು ಈಗ ನನಗೆ ಇಷ್ಟ ಆಗುವಂಥ ಮದುವೆ ಎದಕ್ಕೆ ಮಾಡ್ತೀರಿ ನೀವು? ನಾ ಚಂದಗೆ ಇರಲಿ, ಸಂತೋಷವಾಗಿರಲಿ ಅಂತ ಮಾಡ್ತೀರಿ. ಮಾಡ್ತೀರಿ. ಮತ್ತು ಈಗ ಇಷ್ಟ ಇಲ್ಲಾರ ನೀವು ನನಗೆ ಕಟ್ಟಿದ್ರೆ ನಾನು ಚಂದ ಇರ್ತಂತ ಮಾಡಿರೇನ? ನಾ ಅಂತೂ ಇರೋದಿಲ್ಲ, ನಮ್ಮ ಮತ್ತೊಂದು ಮದುವೆ ಆಗಲ್ಲ. ಆಯ್ತಪ್ಪ ಆಯ್ತು, ನಿಮ್ಮ ಮತ್ತೊಂದು ಮದುವೆ ಆಗೋದಿಲ್ಲ ಇದು. ಆಯ್ತು, ಅದು ಕೇಳ್ರಿ, ನೀವಿಬ್ಬರು ಮಾತಾಡಿಕೊಂಡು ನಮಗೊಂದು ದಾರಿ ಮಾಡಿಕೊಡ್ರಿ. ಮಾತಾಡೋಣ ದೊಡ್ಡವರು ನಾವು ನಿರ್ಧಾರಕ್ಕೆ ಬರ್ತೀವಿ. ನೋಡು, ಏನು ಮಕ್ಕಳು ಏನು ಸುದ್ದಿಯೋ ಕರ್ಮ. ನಾವೇನು ಮಾಡೀವಿ ಯಾರಿಗೆ ಗೊತ್ತು ಕರ್ಮ. ಯಾರಿಗೆ ಏನು ಅನ್ಯಾಯ ಮಾಡಿದ್ದೆವು ನಮ್ಮನ್ನ ಈಗ ಸುತ್ತಕೊಂಡು ಬರತೈತಿ. ಈಗ ಊರಾಗ ತಲೆ ಎತ್ಕೊಂಡು ತಿರ್ಗೆಲ್ಲಾರ್ದಂಗೆ ಆಯ್ತು. ಹೋದರು ಬಂದರು ನಿಂತರು ಕೂತರು ಹಿಂಗೆ ಅಂತ ಕೇಳ್ತಾರೆ ಮಂದಿ. ಏನು ಮಾಡೋದೇನು, ಬಂದಿದ್ದಕ್ಕೆ ಬಾ ಅನ್ನೋದು. ರಮ್ಯಾ ಹೇಳು ಮಾ, ಏನು ಊಟ ಮಾಡಿ ಬಾ, ಹೊತ್ತಾಯ್ತು. ಟೈಮ್ ಎಷ್ಟಾಗಿದೆ ನೋಡಿದ್ಯಾ? ನಂಗೆ ಊಟ ಗೀಟ ಏನು ಬೇಡ ಮ್ಯಾಮ್, ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ರಮ್ಯಾ, ಯಾಕಮ್ಮ ಹಠ ಮಾಡ್ತಾ ಇದೆಯಾ? ನೀನು ಈ ರೀತಿ ಇದ್ದರೆ ನಮಗೆ ಖುಷಿ ಆಗುತ್ತೆ ಅಂದ್ಕೊಂಡಿದ್ಯಾ? ನಿಮ್ಮ ಅಪ್ಪನಿಗೆ ಹೇಳಿದೆ ನಾನು ಎಲ್ಲ ವಿಷಯ. ಅವ್ರು ಎಷ್ಟು ನೋವು ಮಾಡ್ಕೊಂಡ್ರು, ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಂತ ನಿನಗೇನಾದರೂ ಗೊತ್ತಾ? ನನ್ನ ಮಗಳ ಬಗ್ಗೆ ನಾನು ಏನೇನೋ ಕನಸ್ಕೊಂಡಿದ್ದೆ, ಆದರೆ ಈ ರೀತಿ ಎಲ್ಲ ಆಗೋಯ್ತಲ್ಲ ಅಂತ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ ನಿನಗೆ? ಸಿಂಧು, ನೀ ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ರಮ್ಯಾ, ಇದೇನು ಮಾಡ್ಕೊಂಡಿದ್ಯಾ ನೀನು? ನಾನು ನಿನ್ನ ಬಗ್ಗೆ ಎಷ್ಟು ಕನಸ್ಕೊಂಡಿದ್ದೆ. ನನ್ನ ಮಗಳ ಮದುವೆ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಇದೇ ರೀತಿ ಹುಡುಗನೇ ಇರಬೇಕು, ಅವಳು ಕರೆಕ್ಟ್ ಮ್ಯಾಚ್ ಆಗೋ ಹುಡುಗನೇ ಅವ್ಳಿಗೆ ಸಿಗಬೇಕು, ಅಂತಸ್ತಲ್ಲೂ ಆಯಿತು. ನಾನು ಆ ರೀತಿ ಎಲ್ಲ ಯೋಚನೆ ಮಾಡಿದ್ದೆ. ನಾನೇನು ನಿನ್ನ ಕೆಟ್ಟದಕ್ಕಂತೂ ಯೋಚನೆ ಮಾಡಿಲ್ಲಮ್ಮ, ನಾನು ಯೋಚನೆ ಮಾಡಿಲ್ಲ. ಆದರೆ ನೀನು ಯಾಕೆ ಈ ರೀತಿ ನಮ್ಮ ಮಾನ ಮರ್ಯಾದೆ ತೆಗಿಯೋಕೆ ಈ ರೀತಿ ಈಗ ನನ್ನ ಫ್ರೆಂಡ್ ಕೇಳಿದರೆ ನಾನು ಏನಂತ ಉತ್ತರ ಕೊಡಲಿ ಹೇಳ್ಬಿಡು. ನನ್ನ ಜಾಗದಲ್ಲಿ ಒಂದು ಸರ್ತಿ ಆದರೂ, ತಂದೆ ತಾಯಿ ಜಾಗದಲ್ಲಿ ಒಂದು ಸರ್ತಿ ಆದರೂ ನಿಂತು ಯೋಚನೆ ಮಾಡಿದ್ದೀರಾ ನೀವು? ಡ್ಯಾಡ್, ನನಗೆ ಮದುವೆನೇ ಬೇಡ ಆಯಿತಾ? ನಿಮಗೂ ಬೇಜಾರಾಗೋದು ಬೇಡ, ನನಗೂ ಬೇಜಾರಾಗೋದು ಬೇಡ. ನನಗೆ ನಾನು ಇಷ್ಟಪಟ್ಟಿರೋ ಹುಡುಗನಿಗೆ ಸಿಗಲಿಲ್ಲ ಅಂತ ನನಗೆ ಬೇಜಾರಾಗೋದು ಬೇಡ. ನಿಮಗೆ ನೀವು ಇಷ್ಟಪಟ್ಟಿರೋ ಹುಡುಗನ ಜೊತೆ ನನ್ನ ಮಗಳು ಮದುವೆ ಆಗಲಿಲ್ಲ ಅನ್ನೋ ಬೇಜಾರು ನಿಮಗೆ ಬೇಡ. ನಾನು ಹಾಗೆ ಇದ್ಬಿಡ್ತೀನಿ, ನನಗೆ ಮದುವೆನೇ ಬೇಡ ಆಯಿತಾ? ನೀನು ಮಾತಾಡೋದು ನಿನಗಾದರೂ ಅರ್ಥ ಆಗ್ತಾ ಇದೆಯಾ? ಮದುವೆ ಆಗಲ್ಲ ಹಾಗೆ ಇರ್ತೀನಿ ಅಂದರೆ ಅದು ಆಗುತ್ತಾ? ಅಡ್ಗೋಡೆ ಮೇಲೆ ದೀಪ ಇಟ್ಟಂದು ಮಾತಾಡಬೇಡ, ಅರ್ಥ ಮಾಡ್ಕೊ ರಮ್ಯಾ. ಈಗೇನು ನಿನಗೆ ಬಿಡೋಕ್ಕಾಗಲ್ವಾ ಆ ಹುಡುಗನ? ನಾನು ಅವನ ಜೊತೆ ಮಾತಾಡಬೇಕು. ನಾಳೆ ಈವ್ನಿಂಗು ಮನೆ ಕರ್ಕೊಂಬ. ನಾನು ಏನನ್ನೋದು ನಾನು ಮಾತಾಡಬೇಕು. ಆ ಹುಡುಗ ಹೆಂಗೆ, ಏನು ಅವ್ರ ಮನೆತನ, ಅವ್ರ ಫ್ಯಾಮಿಲಿ ಹೆಂಗೆ ಅಂತ ನಾನು ತಿಳ್ಕೊಬೇಕು. ಏನು ಮಾಡೋದಿಲ್ಲ, ನೀವು ಮಕ್ಕಳು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ತಂದೆ ತಾಯಿಯಾಗಿ ನಾವೇ ನಿಮ್ಮನ್ನ ಅರ್ಥ ಮಾಡ್ಕೋಬೇಕಾದ ಪರಿಸ್ಥಿತಿ ಬಂದಿದೆ ಇವಾಗ. ಈಗ ನನ್ನ ಫ್ರೆಂಡ್ಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಈಗ ನನಗೆ ಎಷ್ಟು ಇನ್ಸಲ್ಟ್ ಆಗುತ್ತೆ ಗೊತ್ತಾ ಅವ್ರ ಮುಂದೆ. ಒಂದು ಒಳ್ಳೆ ಫ್ಯಾಮಿಲಿ, ಒಂದು ಒಳ್ಳೆ ಕಳ್ಕೊಂಡ್ಬಿಟ್ಟೆ ರಮ್ಯಾ ನೀನು. ನಿನಗೆ ಈಗ ಅರ್ಥ ಆಗಲ್ಲ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ. ನಿನಗೆ ಈಗ ಅರ್ಥ ಆಗಲ್ಲ. ಮುಂದೊಂದು ದಿನ ನಾನು ಯಾಕಾದರೂ ಆಗಲಿಲ್ಲ ಅನ್ನೋ ಪರಿಸ್ಥಿತಿ ನಿನಗೆ ಬಂದರೆ ನಾನು ಅದಕ್ಕೆ ಏನೂ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಲ್ಲ ಆಯಿತಾ? ನಿನಗೆ ಒಳ್ಳೇದಾಗಲಿ, ನನ್ನ ಮಗಳು ಚೆನ್ನಾಗಿರಲಿ ಅಂತಲೇ ನಾನು ಬಯಸ್ತಾ ಇರೋದು. ನೋಡು ಏನು ಮಾಡ್ತೀಯ, ನಿನಗೆ ಬಿಟ್ಟಿದ್ದು. ನಾನು ಇಷ್ಟರ ಮೇಲೆ ಹೆಚ್ಚಿಗೆ ಏನೂ ಹೇಳಲ್ಲ. ನನಗೆ ಕೇಳಿ ತುಂಬಾ ಶಾಕ್ ಆಯಿತು. ನನ್ನ ಮಗಳು ಈ ರೀತಿ, ನಾನು ಒಂದು ಸ್ವಲ್ಪನೂ ನಿನ್ನ ಮೇಲೆ ಆ ರೀತಿ ನನಗೆ ನನ್ನ ಮಗಳು ಈ ರೀತಿ ಮಾಡ್ತಾಳೆ ಅನ್ನೋ ಒಂದು ಮನಸ್ಸಿನ ಮೂಲೆಯಲ್ಲಿ ಒಂದು ಸಣ್ಣ ಇದರಲ್ಲೂ ನನಗೆ ನಿನ್ನ ಬಗ್ಗೆ ಒಂದು ಕೆಟ್ಟ ಆಲೋಚನೆ ಇರಲಿಲ್ಲ. ನನ್ನ ಮಗಳು ತುಂಬ ತಿಳುವಳಿಕೆ ಇರೋಳು, ಅವಳಿಗೆಲ್ಲ ತುಂಬ ಜ್ಞಾನ ಇದೆ. ತಂದೆ ತಾಯಿ ಬಗ್ಗೆ ಆಗಲಿ, ಫ್ಯಾಮಿಲಿ ಬಗ್ಗೆ ಆಗಲಿ ತುಂಬ ತಿಳ್ಕೊಂಡಿದ್ದಾಳೆ. ಆ ರೀತಿ ಕೆಟ್ಟ ನಿರ್ಧಾರ ಮಾಡಲ್ಲ, ಆ ರೀತಿ ತಿಳ್ಕೊಂಡಿದ್ದೀನಿ. ಅಪ್ಪ, ನಾನು ಈಗೇನು ತಪ್ಪು ಮಾಡಿಲ್ಲಪ್ಪ. ಪ್ರೀತಿ ಮಾಡೋದು ತಪ್ಪ, ಪ್ರೀತಿಸೋದು ತಪ್ಪ ಅಪ್ಪ? ಹೇ ಡ್ಯಾಡ್, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನೀವು? ನನ್ನ ಜಗತ್ತಿನಲ್ಲಿ ಯಾರು ಮಾಡದೇ ಇರೋದನ್ನು ನಾನೇನು ಮಾಡಿಲ್ಲ ಅಲ್ಲ. ಓಕೆ, ನಿನ್ನ ಜೊತೆ ನನಗೆ ವಾದ ಮಾಡೋಕ್ಕೆ ಇಷ್ಟ ಇಲ್ಲ ರಮ್ಯಾ. ನಾಳೆ ಆ ಹುಡುಗನ ಕರ್ಕೊಂಬ, ನಾನು ಮಾತಾಡಿ ಅದಾದಮೇಲೆ ಅವ್ರ ಮನೆಯವ್ರ ಜೊತೆ ಹೆಂಗೆ ಏನು ಅಂತ ನನಗಿದಾದರೆ ಅಷ್ಟೇ. ಓಕೆನಾ? ಮಾತಾಡ್ತೀನಿ ನಾನು, ಕರ್ಕೊಂಬ ನಾಳೆ. ಬಿಡ್ರಿ, ಅವಳು ಏನು ಹೇಳಿದ್ರು ಅವಳು ಕೇಳೋ ಪರಿಸ್ಥಿತಿಲಿಲ್ಲ. ಅವಳ ತಲೆಯಲ್ಲಿ ಏನಿದೆ ಅದೇ ಅವಳಿಗೆ ಆಗಬೇಕಾಗಿದೆ. ಈಗ ನಾವು ದೊಡ್ಡವರಾಗಿ ತಿಳಿಸಿ ಹೇಳಿದ್ದೀವಿ ಅವ್ರಿಗೆ, ಆಯಿತಾ? ಬಿಟ್ಬಿಡಿ ಹೋಗಲಿ.
ಯಾಕೆಂದರೆ ಹಿಂಗಾದರೆ ಹಿಂಗಾಗುತ್ತೆ ಅವರು ಇವಾಗಿಂದ ಅಷ್ಟೇ ಪ್ರೆಸೆಂಟ್ ಅಷ್ಟೇ ಯೋಚನೆ ಮಾಡ್ತಾ ಇದ್ದಾರೆ. ಮುಂದಿನ ಫ್ಯೂಚರ್ ಬಗ್ಗೆ ಅವ್ರ ತಲೆಯಲ್ಲಿ ಎಳ್ಳಷ್ಟು ಏನೂ ಇಲ್ಲ. ಈಗ ಬಿಸಿ ರಕ್ತ ಏನು ಹೇಳಿದ್ರು ಅರ್ಥ ಆಗಲ್ಲ. ಬಿಟ್ಬಿಡಿ, ಬನ್ನಿ ಊಟ ಮಾಡಿ ಬನ್ನಿ ನೀವು.